ಹಾಯ್, ಏನಿದು ತಮಾಷೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಖಂಡಿತ ತಮಾಷೆ ಮಾಡ್ತಿಲ್ಲ. ಇದೊಂದು ಸ್ಟ್ರಾಂಗ್ ಆಸನ. ಚಕ್ರಾಸನ ಮಾಡಿ ತೋರ್ಸಪ್ಪ. ನೋಡು ನಿತಿ ಹೆಂಗ್ ಮಾಡ್ತಾನೆ. 7 ವರ್ಷ ಅಷ್ಟೇ. ನಾವೇನ್ ಮಾಡಲ್ಲ ಅಂತ. ಸರಿ, ನೆಕ್ಸ್ಟ್ ನೀನ್ ಮಾಡಿ ತೋರ್ಸು. ಜಯಂತ್ ಮಾಡಿ ಕೌಂಟ್ ಮಾಡ್ತೀನಿ. ಹಂಗೆ ಮಾಡಿ, ಹಂಗೆ ಮಾಡಪ್ಪ. ಚಕ್ರಾಸನ ಮಾಡು. 1 2 3 20. ಸೂಪರ್ 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 ಜಯಂತ್. ನಿತಿನ್ ನೀವು ಮಾಡಿ. ಹೇಳಿ ಮೇಡಮ್. ಹಾಯ್, ಏನಿದು ತಮಾಷೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಖಂಡಿತ ತಮಾಷೆ ಮಾಡ್ತಿಲ್ಲ. ಇದೊಂದು ಸ್ಟ್ರಾಂಗ್ ಆಸನ. ಏನಕ್ಕೆ ಸ್ಟ್ರಾಂಗ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಬೆನ್ನು ನೋವು ಇರುವಂಥವ್ರಿಗೆ ಇದೊಂದು ಸ್ಟ್ರಾಂಗ್ ಆಸನನೇ ಹೌದು. ಇದು ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ, ಇದರಲ್ಲಿ ನಮಗೆ ಬೆನ್ನು, ಕೈಗಳು, ಭುಜ, ಹೊಟ್ಟೆ ಎಲ್ಲನೂ ಬಳಸಿ ಈ ಆಸನನ ಮಾಡ್ತೀವಿ. ಎಲ್ಲನೂ ಬಳಸಿ ಈ ಆಸನನ ಮಾಡೋದ್ರಿಂದ ನಮ್ಮ ಬೆನ್ನು ಮೂಳೆ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಬೆನ್ನು ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೂ ಹೊಟ್ಟೆ ಸಹಾಯದಿಂದ ಇದನ್ನು ಮಾಡೋದ್ರಿಂದ ನಮಗೆ ಹೊಟ್ಟೆ ಭಾಗಕ್ಕೂ ಕೂಡ ಪ್ರೆಷರ್ ಬಿದ್ದು ಸ್ಟ್ರೆಚ್ ಆಗಿ ನಮಗೆ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಹಾಗೂ ನಮಗೇನಾದರೂ ಒತ್ತಡಗಳಿದ್ದಲ್ಲಿ, ಉಸಿರಾಟದ ಸಮಸ್ಯೆ ಇದ್ದಲ್ಲಿ ಈ ಆಸನದಿಂದ ಈಸಿಯಾಗಿ ನಾವು ಸರಿಪಡಿಸ್ಕೊಬೋದು. ಹಾಗೂ ಚಕ್ರಾಸನ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಬೆನ್ನು ನೋವಿನ ಸಮಸ್ಯೆಗಳು ಹೆಚ್ಚಾಗಿ ಬರಲ್ಲ. ಚಕ್ರಾಸನನ ಬೆನ್ನೋವು ಇರುವಂತಹವರು ಹೆಚ್ಚಾಗಿ ಮಾಡೋಕ್ಕೆ ಹೋಗಬಾರ್ದು. ಅವರು ಫಸ್ಟು ಭುಜಂಗಾಸನನ ಟ್ರೈ ಮಾಡಿ ಚಕ್ರಾಸನನ ಆನಂತರ ಮಾಡಬೇಕು. ಆವಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋಲಿ ನಾವು ಚಕ್ರಾಸನನ ಮಾಡೋದನ್ನು ತೋರಿಸಿದ್ದೀವಿ. ನೆಕ್ಸ್ಟ್ ವಿಡಿಯೋಲಿ ಅದನ್ನು ಸರಿಯಾದ ರೀತಿಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ.